ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಬೇರೆ ಬೇರೆಯ ಶಾಸ್ತ್ರೀಯ ಕಲೆಯ ಕಲಾವಿದರು 1 ಲಕ್ಷ, 2 ಲಕ್ಷ, 30 ಲಕ್ಷದವರೆಗೆ ಸಂಭಾವನೆಗಳನ್ನ ಪಡೆಯುವಂತ ಒಂದು ದೊಡ್ಡ ತಾರತಮ್ಯ ಈ ಸಾಂಸ್ಕೃತಿಕ ಲೋಕದಲ್ಲಿ ನಡೀತಾ ಇದೆ. ಆದ್ರೆ ನಮ್ಮ ಜನಪದ ಕಲಾವಿದರು ಎಲ್ಲರಿಗಿಂತ ಹೆಚ್ಚು ಮನೋರಂಜನೆ ನೀಡುವಂತವರು, ಎಲ್ಲರಿಗಿಂತ ಅವರ ಆರ್ಥಿಕ ಸ್ಥಿತಿಯಲ್ಲಿ ಬಹಳ ದುಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು. ಅಂಥವರಿಗೆ ಸರಿಯಾದ ರೀತಿಯ ಸಂಭಾವನೆ ಬರೀ ಸರ್ಕಾರವನ್ನು ನಂಬಿಕೊಳ್ಳೋದಲ್ಲ, ಆ ಕಲೆಗಳನ್ನ ಅದ್ಭುತವಾಗಿ ರೂಪಿಸಿ, ಆ ಪ್ರದರ್ಶನವನ್ನು ಅದ್ಭುತವಾಗಿ ರೂಪಿಸಿ, ಯಾಕೆ ಇದನ್ನು ಕೂಡ ಒಂದು ಸಾಂಸ್ಕೃತಿಕ ಉದ್ಯಮವನ್ನಾಗಿ ರೂಪಿಸಬಾರದು? ಇದೇ ಮೊಟ್ಟ ಮೊದಲ ಬಾರಿಗೆ ವಿದ್ಯಾರ್ಥಿ ಜಾನಪದ ಲೋಕೋತ್ಸವವನ್ನು ನಾವು ಮಾಡಿದ್ದೀವಿ. 32 ಲೋಕೋತ್ಸವ ಆಗಿದೆ ಇಲ್ಲಿವರೆಗೆ. ಈ ಸಲ ನಾವು ವಿದ್ಯಾರ್ಥಿ ಜಾನಪದ ಲೋಕೋತ್ಸವವನ್ನು ಮಾಡಿದ್ದೀವಿ. ಯಾಕೆ, ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿ ಜಾನಪದ ಲೋಕೋತ್ಸವವನ್ನು ನಾವು ಹಮ್ಮಿಕೊಂಡ್ವಿ? ನಾವೆಲ್ಲರೂ ಸೇರಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ವಿದ್ಯಾರ್ಥಿ ಜಾನಪದ ಲೋಕೋತ್ಸವವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕೆ ಅಂತಂದ್ರೆ, ಈಗ ಎಲ್ಲ ಕಾಲೇಜುಗಳಲ್ಲಿ, ಬಹುತೇಕ ಶಾಲೆಗಳಲ್ಲಿ ತಮ್ಮ ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನು ಉಳಿಸುವ ಒಂದು ಹೊಸ ಎಚ್ಚರ ಮೂಡ್ತಾ ಇದೆ. ಅನೇಕ ಟೀಚರ್ಸ್, ಅಧ್ಯಾಪಕರುಗಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅನೇಕ ಮಕ್ಕಳು ಈಗ ತಂಡಗಳಾಗಿ ಜಾನಪದ ಕಲೆಯನ್ನ ಕಲಿತಾ ಇದ್ದಾರೆ. ಹೀಗೆ ಕಲಿತಾ ಇರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಕರೆದು ಅವರಿಗೆ ಈ ವೇದಿಕೆಯನ್ನ ಇಂಥ ಒಂದು ಬೃಹತ್ ಆದಂತ ಒಂದು ವೇದಿಕೆಯನ್ನು ಕೊಡುವ ಮೂಲಕ ಅವರಲ್ಲಿ ಮತ್ತೆ ಆತ್ಮವಿಶ್ವಾಸವನ್ನ ತುಂಬಬೇಕು ನಾವು. ಮತ್ತು ಹೌದು, ನಮ್ಮ ಕಲೆ ಹೀಗೆ ಕಲಿಬೇಕಾಗ್ತದೆ, ನಾವು ಮುಂದೆ ಇಂಥದ್ದೆಲ್ಲ ಒಂದು ಗೌರವ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅವ್ರಿಗೆ. ಆ ಕಾರಣಕ್ಕಾಗಿ ನಾವು ಈ ವಿದ್ಯಾರ್ಥಿ ಜಾನಪದ ಲೋಕೋತ್ಸವವನ್ನ ಹಮ್ಮಿಕೊಂಡ್ವಿ. ಅದಕ್ಕೆ ಸುಮಾರು 32 ಜನಪದ ತಂಡಗಳು ಕರ್ನಾಟಕದಾದ್ಯಂತ ಬಂದು ಮುಂದಿನ ಪೀಳಿಗೆಗೆ ಯಾವ ರೀತಿಯಲ್ಲಿ ನಮ್ಮ ಜಾನಪದವನ್ನು ಸಂವರ್ಧನೆ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಅನೇಕ ನಮ್ಮ ವಿದ್ವಾಂಸರುಗಳನ್ನ ಹೇಳಿದ್ರು. ಆದ್ರೆ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇದನ್ನ ಪಠ್ಯವನ್ನಾಗಿ ಇಡಬೇಕು. ಅಂದ್ರೆ ಹೇಗೆ ಈ ಒಂದು ಚಿತ್ರಕಲೆಯನ್ನ, ಒಂದು ಸಂಗೀತವನ್ನ, ಬೇರೆ ಬೇರೆದನ್ನ ಇಡ್ತಾ ಇದ್ದಾರೆ, ಹಾಗೆ ಜಾನಪದವನ್ನು ಮತ್ತು ನಾಟಕ ರಂಗಕಲೆಯನ್ನು ಕೂಡ ಇಡಬೇಕು ಅಂತ ಹೇಳಿ ಒಂದು ಸಮಿತಿ, ನಮ್ಮ ಬಸವಲಿಂಗಯ್ಯನವರೆಲ್ಲ ಇರ್ತಕ್ಕಂಥ ಸಮಿತಿ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ. ಕಡ್ಡಾಯವಾಗಿ, ಅಗತ್ಯವಾಗಿ ನಮ್ಮ ಸರ್ಕಾರ ಅದನ್ನ ಜಾರಿಗೆ ತರತಕ್ಕದ್ದು ಜಾನಪದ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಆಗ್ಬೇಕು. ಯಾಕೆಂದ್ರೆ ಇವತ್ತು 60% ಜನ ನಮ್ಮ ಹಳ್ಳಿಗಾಡಿನಲ್ಲಿದ್ದಾರೆ. 60% ಜನ ಹಳ್ಳಿಗಾಡಿನಲ್ಲಿರುವ ಜನರ ಆ ಬದುಕನ್ನ ಮತ್ತು ಆ ಸಂಸ್ಕೃತಿಯನ್ನ ಮತ್ತು ಅವರ ಜ್ಞಾನ ಪರಂಪರೆಗಳನ್ನ ಮಕ್ಕಳಿಗೆ ತಿಳಿಸಿಕೊಡುವ ಕೆಲಸ ಆಗ್ಬೇಕು ಅಂದ್ರೆ ಪಠ್ಯದಲ್ಲಿ ಅದು ಅಗತ್ಯವಾಗಿ ಸೇರತಕ್ಕದ್ದು. ಇದನ್ನ ನಮ್ಮ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಆ ರೀತಿಯಲ್ಲಿ ಆದಾಗ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಓದ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಮತ್ತೆ ಕಲಿತಾರೆ. ಸೊ ಹೀಗಾದ್ರೆ ನಮ್ಮ ಹಳ್ಳಿಗಳ ಈ ಪುರಾತನ ಕಾಲದಿಂದ ಬೆಳೆದು ಬಂದಿರ್ತಕ್ಕಂಥ ಈ ನಮ್ಮ ಜ್ಞಾನ, ಈ ಸಾಂಸ್ಕೃತಿಕ ಜ್ಞಾನ ಉಳಿತಾ ಹೋಗ್ತದೆ. ಅದು ಉಳಿಬೇಕು ಕೂಡ. ಅದರಲ್ಲೂ ಇವತ್ತು ಈ ಆಧುನಿಕ ಕಾಲದಲ್ಲಿ ಮತ್ತು ಈ ಫೇಸ್ಬುಕ್ಗಳ ಹಾವಳಿಯಲ್ಲಿ ಮತ್ತು ನಮ್ಮ ಮೊಬೈಲ್ಗಳ ಅತಿರಂಜಿತವಾದಂತಹ ಈ ಕಾರ್ಯಕ್ರಮಗಳಲ್ಲಿ ಎಲ್ಲವನ್ನೂ ಮರ್ತೋಗ್ತಿದೀವಿ. ನಾವು ನಮ್ಮದನ್ನ ನಾವು ಮರ್ತೋಗ್ತಾ ಇದೀವಿ. ಆ ರೀತಿಯ ಮರ್ತೋಗ್ತಿರ್ತಕ್ಕಂಥದ್ದನ್ನ ಪುನರುಜ್ಜೀವನಗೊಳಿಸುವ ಕಾರಣಕ್ಕಾಗಿ, ಪುನರ್ ರೂಪಿಸುವ ಕಾರಣಕ್ಕಾಗಿ ಇಂಥದ್ದೆಲ್ಲ ಒಂದು ಆಂದೋಲನ ನಡೀಬೇಕಾಗ್ತದೆ.